ಹಲೋ ಗಾಯ್ಸ್, ಎಲ್ಲರಿಗೂ ನಾಯಕ್ಸ್ ಅಡುಗೆ ಮನೆಗೆ ಸ್ವಾಗತ. ಇವತ್ತು ಸಂಜೆ ಕಾಫಿಗೆ ತಿನ್ನಲಿಕ್ಕೆ ನೀರುಳ್ಳಿ ಬಜ್ಜೆ ಮಾಡುವ ಅಂತೇಳಿದ್ದೇನೆ. ಸಿಂಪಲಾಗಿ ನೀರುಳ್ಳಿ ಬಜ್ಜೆ ಮತ್ತು ಅದರಲ್ಲಿ ಒಂದು ಸೀಕ್ರೆಟ್ 2 ಟಿಪ್ಸ್ ಇದೆ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು. ಬನ್ನಿ ಫ್ರೆಂಡ್ಸ್, ನೀರುಳ್ಳಿ ಬಜ್ಜೆ ಮಾಡುವ. ನೋಡಿ ಫ್ರೆಂಡ್ಸ್, ಈರುಳ್ಳಿ ಕಟ್ ಮಾಡುವಾಗ ಕಣ್ಣಲ್ಲಿ ನೀರು ಬರ್ತದಲ್ಲ, ಅದು ಬರ್ಬಾರ್ದಂತೇಳಿ ನನ್ನ ಅಮ್ಮ ತಲೆ ಮೇಲೆ ಈರುಳ್ಳಿ ಸಿಪ್ಪೆ ಇಡ್ತಾಯ್ತಾ. ಅದೆಂತ ಗೊತ್ತಿಲ್ಲ ಮ್ಯಾಜಿಕ್. ಅವರಿಗೆ ಕಣ್ಣಲ್ಲಿ ನೀರು ಬರುವುದಿಲ್ಲಂತೆ, ಕಣ್ಣು ಉರಿಯುವುದಿಲ್ಲಂತೆ ಈರುಳ್ಳಿ ಕಟ್ ಮಾಡುವಾಗ. ನೀವು ಸಹ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ನನಗೆ ಯಾರೋ ಒಬ್ಬರು ಹೇಳಿದರು, ಅದನ್ನು ನಾನು ಅಮ್ಮನಿಗೆ ಹೇಳಿದೆ. ಅದು ಅಮ್ಮ ಟ್ರೈ ಮಾಡಿ ನೋಡಿದರು, ಸಕ್ಸಸ್ ಆಯಿತು. ನೀವು ಸೊಮ್ಮೆ ನೋಡಿ ಈರುಳ್ಳಿ ಕಟ್ ಮಾಡುವಾಗ ಅದರ ಸಿಪ್ಪೆಯನ್ನು ಹೀಗೆ ತಲೆ ಮೇಲೆ ಇಟ್ಟು ಈರುಳ್ಳಿ ಕಟ್ ಮಾಡೋದು. ನೀರು ಬರೋದಿಲ್ಲ ಕಣ್ಣಲ್ಲಿ. ನೋಡಿ ಎಕ್ಸಾಂಪಲ್, ಕಣ್ಣಲ್ಲಿ ನೀರು ಬರೋದಿಲ್ಲ ಅಂತೆ. ಇಲ್ಲದಿದ್ದರೆ ಕಣ್ಣಲ್ಲಿ ಮೂಗಿನಲ್ಲಿ ಎಲ್ಲ ಖಾರ ಖಾರ ಆಗಿ ನೀರು ಬರ್ತದೆ. ಹೀಗೆ ಇಟ್ಟರೆ ನೀರು ಬರೋದೇ ಇಲ್ಲ. ನೋಡಿ, ಸರಿ ನೋಡ್ತಾ ಇದ್ದೇನೆ ನೀರುಳ್ಳಿಯಲ್ಲಿ. ನೋಡಿ, ನೀರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಆಯಿತು. ಮೊದಲು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಬೇಕು. ಖಾರಕ್ಕೆ ಬೇಕಾದಷ್ಟು ಮೆಣಸಿನ ಹುಡಿ, ಕಾಯಿ ಮೆಣಸು ಹಾಕಿದರೆ ಸಾಕ್ತದೆ, ಅದು ಬಾಯಿಗೆ ಸಿಗ್ತದೆ. ನಿಮಗೆ ತುಂಬ ಖಾರ ಬೇಕಿದ್ರೆ ಜಾಸ್ತಿ ಹಾಕಿ, ಸ್ವಲ್ಪ ಹಾಕಿ. ಸರಿ ಮಿಕ್ಸ್ ಮಾಡಿ ಇಡುವ. 1-2 ನಿಮಿಷ ನೀರು ಬಿಡ್ತದೆ ಆಗ. ಸರಿ ಮಿಕ್ಸ್ ಮಾಡಿ 2 ನಿಮಿಷ ಇಡಬೇಕು. ಆಗ ಉಪ್ಪು ಖಾರ ಎಲ್ಲ ಎಳ್ಕೊಂಡು ನೀರುಳ್ಳಿ ನೀರು ಬಿಡ್ತದೆ. ಕಲಸಿಟ್ಟು 2 ನಿಮಿಷ ಆಯಿತು. ನೋಡಿ, ಈಗ ಈರುಳ್ಳಿ ನೀರು ಬಿಟ್ಟಿದೆ. ಈಗ ಅದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ಅಕ್ಕಿ ಹುಡಿ. ಈಗ ಅರ್ಧ ಕಪ್ಪಿನಷ್ಟು ಅಕ್ಕಿ ಹುಡಿ ಹಾಕಿ, ಅರ್ಧ ಕಪ್ಪಿನಷ್ಟು ಕಡಲೆ ಹುಡಿ ಹಾಕಬೇಕು. ಕಲಸುವಾಗ ನೀರು ಹಾಕಲಿಕ್ಕಿಲ್ಲ. ಕೆಲವರು ನೀರು ಹಾಕ್ತಾರೆ, ಹಾಗೆ ಮಾಡಬಾರ್ದು. ಕೊತ್ತಂಬರಿ ಹುಡಿ 1 ಚಮಚ. ಈರುಳ್ಳಿ ಬಜೆ ಕ್ರಿಸ್ಪಿಯಾಗಿ ಕುರುಮಾಗಬೇಕಾದ್ರೆ 2 ಸ್ಪೂನು ಬಿಸಿ ಎಣ್ಣೆ ಹಾಕಬೇಕು. ಒಂದು ನೀರು ಹಾಕದೆ ಕಲಸಬೇಕು, ಮತ್ತೊಂದು 2 3 ಸ್ಪೂನು ಬಿಸಿ ಬಿಸಿ ಎಣ್ಣೆ ಹಾಕಬೇಕು. ಈಗ ಸರಿಯಾಗಿ ಮಿಕ್ಸ್ ಮಾಡಬೇಕು. ಒಳ್ಳೆ ಕುರುಮಾಗಿರುವ ನೀರುಳ್ಳಿ ಬಜೆ ರೆಡಿ ಆಗ್ತದೆ. ಈ ಮಂಗಳೂರು ಸೈಡಲ್ಲೆಲ್ಲ ಬನ್ಸ್, ನೀರುಳ್ಳಿ ಬಜೆ, ನೀರು ದೋಸೆ ಎಲ್ಲ ಭಯಂಕರ ಫೇಮಸ್. ಬನ್ಸ್ ಹೇಗೆ ಮಾಡೋದಂತೇಳಿ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೇನೆ, ಅದನ್ನು ಒಮ್ಮೆ ನೋಡಿ. ಮನೆಯಲ್ಲಿ ಒಮ್ಮೆ ಬನ್ಸ್ ಮಾಡಿ ತಿನ್ನಿ. ಒಳ್ಳೆ ಟೇಸ್ಟಿಯಾಗಿರುವ ಬನ್ಸ್ ಹೇಗೆ ಮಾಡೋದಂತೇಳಿ ಹಾಕಿದ್ದೇನೆ ನೋಡಿ. ಅಮ್ಮ ಕಲಿಸ್ತಾ ಇದ್ದಾರೆ. ಫ್ರೆಂಡ್ಸ್, ಹಿಟ್ಟು ಕಲಸಿ ಆಯಿತು, ಎಣ್ಣೆ ಬಿಸಿಯಾಗಿದೆ. ಸಣ್ಣ ಸಣ್ಣ ನೀರುಳ್ಳಿ ಬಜೆ ಮಾಡುವ. ಇದು ಮಾಡಲಿಕ್ಕೆ ತುಂಬ ಸುಲಭ, ಬೇಗ ಆಗ್ತದೆ. ಹೀಗಿರಬೇಕು ನೀರುಳ್ಳಿ ಬಜೆ. ಹಿಟ್ಟು ನೋಡಿ ಎಷ್ಟು ಇರಬೇಕು ಅಂತೇಳಿ. ಸರಿ, ಈರುಳ್ಳಿಗೆ ಹಿಟ್ಟು ಅಂಟಿಕೊಂಡಿರಬೇಕು, ಇಲ್ಲಾದರೆ ಒಳ್ಳೆಯದಾಗೋದಿಲ್ಲ. ಈರುಳ್ಳಿಯೇ ಸಿಗ್ತದೆ ಬಾಯಿಗೆ. ಈರುಳ್ಳಿ ಬಜೆ ಆದಮೇಲೆ ಈರುಳ್ಳಿ ಎಲ್ಲ ಸಿಗೋದು, ಮತ್ತೆಂತ ಸಿಗ್ತದೆ? ಈರುಳ್ಳಿ ಬಜೆ ಆದರೆ ಈರುಳ್ಳಿ, ಬೆಳ್ಳುಳ್ಳಿ. ನೆಕ್ಸ್ಟ್ ಬೆಳ್ಳುಳ್ಳಿ ಬಜೆ ಮಾಡಿದರೆ ಆಯಿತು. ನೋಡಿ, ಈ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ಬಿಸಿ ಬಿಸಿ ನೀರುಳ್ಳಿ ಬಜೆ ರೆಡಿ. ನೋಡಿ, ಹಾಕಿ ಇಲ್ಲಿ ಸ್ವಲ್ಪ ಎಣ್ಣೆ ಇಡಿ. ತುಂಬ ಬೇಗನೆ ಆಗುವ ಒಂದು ತಿಂಡಿ ಅಂತ ಹೇಳ್ಬೋದು ಇದು ನೀರುಳ್ಳಿ ಬಜೆ. ತುಂಬ ಹೊತ್ತು ತಗೊಳ್ಳೋದಿಲ್ಲ, ರಪಕ್ಕನೆ. ಮಕ್ಕಳು ಸಂಜೆ ಶಾಲೆಯಿಂದೆಲ್ಲ ಬರುವಾಗ ರಪ್ಪ ಬಿಸಿ ಬಿಸಿ ನೀರುಳ್ಳಿ ಬಜೆ ಮಾಡಿಕೊಟ್ರೆ ಒಳ್ಳೆ ಖುಷಿ ಆಗ್ತದೆ.
ಬಿಸಿ ಬಿಸಿ ಮಾಡುವಾಗನೇ ಇದಕ್ಕೆ ಹಾಕುತ್ತಿರಲ್ಲ. ತಿನ್ನೋದೊಂದು ಮಜಾ. ನೋಡ ಒಂದು ಟೇಸ್ಟ್ ಮಾಡುವ. ನೋಡಿ ಸ್ವಲ್ಪ ದೊಡ್ಡ ತೆಗೆದು ಒಂದು ತಿಂದು ತೋರಿಸಿ ಅಮ್ಮ. ಒಳ್ಳೆ ಕುರುಮಾಗಿದೆ. ಒಂದು ತಿಂದು ತೋರಿಸಿ. ಹೇಗಾಗಿದೆ? ಒಳ್ಳೆದಾಗಿದೆಲ್ಲ. ಕಾಫಿಗೆ ಸಹ, ಕಾಫಿ ಕುಡಿಯುವಾಗ ಸಹ ತಿನ್ಬೋದು, ಊಟಕ್ಕೆ ಸಹ ತಿನ್ಬೋದು. ಸೂಪರಾಗಿದೆ. ಈರುಳ್ಳಿ ಬಜೆ ಹೇಗೆ ಉಂಟು ತಿಂದು ಟೇಸ್ಟ್ ಮಾಡಿ ಹೇಳಿ. ಸೂಪರ್ ಕ್ರಿಸ್ಪಿ ಉಂಟಲ್ಲ. ಇವತ್ತು ಮಳೆ ಬರುವ ಅಂದಾಜುಂಟು. ಹಾಗೆ ಬಿಸಿ ಬಿಸಿ ನೀರುಳ್ಳಿ ಬಜೆ, ಕಾಫಿ, ಕಷಾಯ, ಚಾಯ ಯಾವುದು ಸಹ ಆಗ್ತದೆ ಇದ್ದರೆ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ನೋಡಿ ಮೋಡ ಆಗಿದೆ. ನೀವು ಸಹ ಇದೇ ರೀತಿ ನೀರುಳ್ಳಿ ಬಜೆ ಮನೆಯಲ್ಲಿ ಮಾಡಿ ನೋಡಿ. ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.